ಉತ್ತಮ ಪ್ರಶ್ನೆ. ವಿದ್ಯಾರ್ಥಿಗಳು ಮತ್ತು ಸಮಾಜದ ನಡುವೆ ಒಂದು ಸಂಬಂಧವನ್ನು ಕಲ್ಪಿಸಲು ಹಬ್ಬಗಳು ಇವೆ. ಅದಕ್ಕೆ ವೈಜ್ಞಾನಿಕ ರೂಪವನ್ನು ನೀಡಿ ಅದನ್ನು ಮುಂದಿನ ಪೀಳಿಗೆಗೆ ಕರೆದೊಯ್ಯಲು ಹಬ್ಬಗಳನ್ನು ಸೃಷ್ಟಿಸಲಾಗಿದೆ. ಕೆಳಗೆ ಕೊಟ್ಟಿರುವ ಹಬ್ಬಗಳು ಸೃಷ್ಟಿ ಆದಿಯಿಂದ ಹಿಡಿದು ಅಂತ್ಯದವರೆಗೆ ಬರುವ ಎಲ್ಲ ರೂಪಗಳನ್ನು ಹಬ್ಬಗಳನ್ನಾಗಿ ಇಡಲಾಗಿದೆ. ಅದನ್ನೂ ಸಹ ವೈಜ್ಞಾನಿಕ ಆಚರಣೆಗಳ ಮೂಲಕ. ಅದರಲ್ಲಿ ಅರಿಶಿಣ ಬರುತ್ತದೆ. ಆಂಟಿಬಯೋಟಿಕ್ ಹೇಗೆ ಮಾನವನಿಗೆ ವೈಜ್ಞಾನಿಕವಾಗಿ ಆರೋಗ್ಯಕ್ಕೆ ಉಪಯೋಗವಾಗಬಹುದು ಎಂಬ ಆಚರಣೆಗಳನ್ನು ಹಬ್ಬಗಳ ಮುಖಾಂತರ ಹಿರಿಯರು ರೂಪಿಸಿದ್ದಾರೆ. ಮೊದಲನೆಯದು ಸಂಕ್ರಾಂತಿ. ಸಂಕ್ರಾಂತಿ ಬದಲಾವಣೆಯ ಸಂಕೇತ. ಗಮನಿಸಿ ನೋಡಿ, ಸೂರ್ಯನು ದಕ್ಷಿಣದಿಂದ ಉತ್ತರಕ್ಕೆ ಚಲಿಸುತ್ತಾನೆ. ಹಬ್ಬಗಳು ಕೂಡ ಬ್ರಹ್ಮಾಂಡದ ಅಸ್ತಿತ್ವಕ್ಕೆ ತಕ್ಕದಾಗಿ ರೂಪಿಸಲಾಗಿದೆ. ಅದನ್ನು ಹೇಳುತ್ತೇನೆ, ಮುಂದೆ ನೋಡಿ. ಇದರಲ್ಲಿ ಮಾಡುವ ಆಚರಣೆಯನ್ನು ನೋಡಿ. ಆ ಕಾಲದಲ್ಲಿ ಚಳಿಗಾಲವಿರುತ್ತದೆ. ಅದಕ್ಕಾಗಿ ಆಯಿಲಿ ಕಂಟೆಂಟನ್ನು ನಿಮ್ಮ ದೇಹಕ್ಕೆ ಕೊಡಲಾಗುತ್ತದೆ. ಅಂದರೆ ಎಳ್ಳು, ಬೆಲ್ಲ, ತೆಂಗಿನಕಾಯಿ. ಇದರಿಂದ ಚಳಿಯನ್ನು ತಡೆದುಕೊಂಡು ದೇಹ ಒಳಗೆ ಉಷ್ಣವಾಗಿ ಗಟ್ಟಿಯಾಗಿ ನಿಲ್ಲಲು ಸಾಧ್ಯವಾಗುತ್ತದೆ. ಎರಡನೆಯದು ಶಿವರಾತ್ರಿ. ಶಿವರಾತ್ರಿಯು ಕೂಡ ಬ್ರಹ್ಮಾಂಡದಲ್ಲಿ ಸಾವಿನ ಸಂಕೇತ. ಗಮನಿಸಿ ನೋಡಿ, ಶಿವರಾತ್ರಿ ಸಮಯಕ್ಕೆ ಬರುವ ಎಲ್ಲ ಪ್ರಕೃತಿ ಬಾಡಿ ಹೋಗಿ ಎಲೆಗಳು ಉದುರಿ ಹೋಗಿ ನಿಲ್ಲುತ್ತವೆ. ಆಚರಣೆಯನ್ನು ನೋಡಿ. ಇದರಲ್ಲಿ ರೈಸ್ ಕಂಟೆಂಟನ್ನು ನಿಮಗೆ ತಿನ್ನಲು ಕೊಡಲಾಗುತ್ತದೆ. ಅಂದರೆ ತಿಥಿಗಳಲ್ಲಿ ಕೊಡುವ ಕಂಟೆಂಟ್, ಅದನ್ನೇ ತಂಬಿಟ್ಟಾಗಿ ಕೊಡಲಾಗುತ್ತದೆ. ಮೂರನೆಯದು ಯುಗಾದಿ. ಬ್ರಹ್ಮಾಂಡದಲ್ಲಿ ಮರುಹುಟ್ಟಿನ ಸಂಕೇತ. ಆ ಸಮಯದಲ್ಲಿ ಎಲ್ಲ ಗಿಡಗಳು ಚಿಗುರು ನಿಲ್ಲುತ್ತವೆ. ಇದರಲ್ಲಿ ನೋಡಿ, ಈ ಪ್ರಕೃತಿಯಲ್ಲಿ ಸಾವಿದೆ ಎಂದು ತಿಳಿಸಿತು ಹಿಂದಿನ ಶಿವರಾತ್ರಿ. ಅದೇ ಯುಗಾದಿಯಲ್ಲಿ ಪ್ರಕೃತಿ ಚಿಗುರಿ ಮರುಜನ್ಮವಿದೆ ಎಂದು ತಿಳಿಸಿತು. ಆಚರಣೆಯನ್ನು ನೋಡಿ. ನಿಮಗೆ ಬೇವಿನ ಎಲೆ ಮತ್ತು ಬೆಲ್ಲವನ್ನು ನೀಡಲಾಗುತ್ತದೆ. ಬೇವಿನ ಎಲೆ ಆರೋಗ್ಯಕ್ಕೆ ಸಂಕೇತವಾದರೆ ಬೆಲ್ಲ ಬದ್ಧಕದ ಸಂಕೇತ. ಎರಡು ಸಮವಾಗಿರಲಿ ಎಂದು ನಿಮಗೆ ಸೂಚನೆ ನೀಡುತ್ತದೆ. ಈ ಹಬ್ಬ ಸಿಹಿಯನ್ನು ಅತಿಯಾಗಿ ತಿನ್ನಬೇಡಿ, ಕಹಿಯನ್ನು ಅತಿಯಾಗಿ ತಿನ್ನಬೇಡಿ ಎನ್ನುತ್ತದೆ. ಅಂದರೆ ಎಲ್ಲದಕ್ಕೂ ಸಮತೋಲನ ಮುಖ್ಯ. ನಿಮ್ಮದೇ ಭಾಷೆಯಲ್ಲಿ ಹೇಳುವುದಾದರೆ ಈಕ್ವೇಷನ್ ಈಸ್ ಇಂಪಾರ್ಟೆಂಟ್. ನಾಲ್ಕನೆಯದು ಗಣಪತಿ ಹಬ್ಬ. ಅಹಂಕಾರದ ಸಂಕೇತವಾಗಿದೆ. ಬ್ರಹ್ಮಾಂಡವು ಮನುಷ್ಯನಿಗೆ ನೀಡುತ್ತಿರುವ ಒಂದು ಸಂಕೇತ. ಅಹಂಕಾರವನ್ನು ತ್ಯಜಿಸು, ಇಲ್ಲದಿದ್ದರೆ ನಿನ್ನ ತಲೆ ಕತ್ತರಿಸುತ್ತದೆ ಎಂದು. ಐದನೆಯದು ವಿಜಯದಶಮಿ ಹಬ್ಬ. ಅಹಂಕಾರ ತ್ಯಜಿಸದಿದ್ದರೆ ನಿನ್ನೊಳಗಿನ ಅಸುರನನ್ನು ಸಾಯಿಸಲಾಗುತ್ತದೆ ಎಂಬ ಸಂಕೇತವಿದೆ. ಇದರಲ್ಲಿ ನಿಮಗೆ ಸೈಕಾಲಜಿ ಹೇಳಲಾಗಿದೆ. ಆರನೆಯದು ದೀಪಾವಳಿ ಹಬ್ಬ. ಬ್ರಹ್ಮಾಂಡವು ಅಹಂಕಾರ ತ್ಯಜಿಸಿದರೆ ನಿನ್ನ ಬದುಕಲ್ಲಿ ಬೆಳಕು ಬರುತ್ತದೆ ಎಂದು ನಿನಗೆ ನೀಡುವ ಸಂಕೇತ. ದೀಪಾವಳಿ ದೀಪಗಳ ಅವಳಿ. ನಾವುಗಳು ನಮ್ಮ ಸಂತೋಷಕ್ಕೆ ಪಟಾಕಿ ಹಚ್ಚುತ್ತೇವೆ ಅಷ್ಟೇ. ಮೇಲಿರುವ ಎಲ್ಲ ಹಬ್ಬಗಳು ವ್ಯಕ್ತಿಯ ಉನ್ನತಿಗಾಗಿ. ಮುಂದೆ ಬರುವ ಹಬ್ಬಗಳು ಸಂಬಂಧದ ಹಾಗೂ ಸಮಾಜದ ಉನ್ನತಿಗಾಗಿ ಸೃಷ್ಟಿಯಾಗಿವೆ. ಮೊದಲನೆಯದು ರಕ್ಷಾಬಂಧನ. ಅಣ್ಣ ತಮ್ಮಂದಿರ ಅಥವಾ ಅಕ್ಕ ತಂಗಿಯರ ಸಂಬಂಧ ವೃದ್ಧಿಗಾಗಿ, ಸಮಾಜದ ಸ್ವಾಸ್ಥ್ಯಕ್ಕಾಗಿ ಈ ಹಬ್ಬವನ್ನು ಮಾಡಲಾಗಿದೆ. ಎರಡನೆಯದು ವರಲಕ್ಷ್ಮಿ ಹಬ್ಬ. ಇದು ಸೊಸೆಗಾಗಿ, ಅವಳ ಬಾಂಧವ್ಯ ವೃದ್ಧಿಗಾಗಿ ಆಗಿದೆ. ಅತ್ತೆ ಸೊಸೆಯ ಬಾಂಧವ್ಯ ಸಮಾಜದ ಸ್ವಸ್ಥತೆಗೆ ಅತಿ ಅವಶ್ಯಕ. ಮೂರನೆಯದು ಗುರುಪೂರ್ಣಿಮಾ ಹಬ್ಬ. ಗುರು ಶಿಷ್ಯರ ಸಂಬಂಧ ವೃದ್ಧಿಗಾಗಿ ಈ ಹಬ್ಬವನ್ನು ಮಾಡಲಾಗಿದೆ. ಸಮಾಜದ ಸ್ವಸ್ಥತೆಗೆ ಗುರು ಶಿಷ್ಯರು ಆರೋಗ್ಯವಾಗಿರುವುದು ಮತ್ತು ಸಂಬಂಧದಲ್ಲಿ ಚೆನ್ನಾಗಿರುವುದು ಅತಿ ಅವಶ್ಯಕ. ಆರನೆಯದು ಷಷ್ಠಿ. ಪ್ರಾಣಿ ಹತ್ಯೆ ಮಾಡಬಾರದು ಎಂಬುದರ ಸಂಕೇತ. ವರ್ಷದಲ್ಲಿ ಒಂದು ದಿನ ಪ್ರಾಣಿಯನ್ನು ಪೂಜಿಸುವ ಒಂದು ವ್ಯವಸ್ಥೆಯಾಗಿದೆ. ಏಳನೆಯದು ಭೀಮನ ಅಮಾವಾಸ್ಯೆ ಪೂಜೆ. ಇದನ್ನು ಗಂಡ ಮತ್ತು ಹೆಂಡತಿ ಸಂಬಂಧದ ಒಳಿತಿಗಾಗಿ ಮಾಡಲಾಗಿದೆ. ಹೆಂಡತಿ ಗಂಡನ ಆಯಸ್ಸು ಹೆಚ್ಚಾಗಲೆಂದು ಪೂಜೆ ಮಾಡುವ ಒಂದು ವಿಧಾನ. ಇದರಿಂದ ಸಂಬಂಧ ವೃದ್ಧಿಯಾಗುತ್ತದೆ. ಗಂಡ ಹೆಂಡತಿ ಚೆನ್ನಾಗಿರುವುದು ಸಮಾಜದ ಸ್ವಾಸ್ಥ್ಯಕ್ಕೆ ಅತಿ ಅವಶ್ಯಕವಾಗಿರುತ್ತದೆ.